ವಿದ್ಯಾರ್ಥಿಗಳೇ, ಹಿಂದಿನ ಭಾಗದಲ್ಲಿ 3 ಅಂಕದ ಪ್ರಶ್ನೆಗಳನ್ನು ನೋಡಿದ್ದೇವೆ. ಇವಾಗ 4 ಅಂಕದ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ನೋಡ್ರಿ, ಒಂದು ಸಮತಟ್ಟಾದ ನೆಲದ ಮೇಲೆ ಒಂದು ಗೂಟದಿಂದ ಅದೇ ನೆಲದ ಮೇಲಿನ ಒಂದು ಶಂಕುವಿನಾಕಾರದ ಡೇರಿಯ ತುದಿಗೆ 30 ಡಿಗ್ರಿ ಉನ್ನತ ಕೋನ ಉಂಟಾಗುವಂತೆ ಒಂದು ಹಗ್ಗವನ್ನು ಬಿಗಿಯಾಗಿ ಎಳೆದು ಕಟ್ಟಿದೆ. ಚಿತ್ರದಲ್ಲಿ ತೋರಿಸಿರುವಂತೆ ಡೇರಿಯ ಗೋಡೆ ನೆಲದೊಂದಿಗೆ 60 ಡಿಗ್ರಿ ಕೋನದಲ್ಲಿ ಓರೆಯಾಗಿ ನಿಂತಿದೆ. AC = 8 ಸೆಂಟಿಮೀಟರ್ ಆದರೆ ಇನ್ನು ಡೇರಿಯ ಎತ್ತರ AB, ಡೇರಿಯ ಪಾದದ ತ್ರಿಜ್ಯ BC, ಹಗ್ಗದ ಉದ್ದ AD, ಡೇರಿಯ ಗೋಡೆಯಿಂದ ಗೂಟಕ್ಕಿರುವ ದೂರ DC. ಇವುಗಳನ್ನು ಕಂಡುಹಿಡಬೇಕು. ಚಿತ್ರ ನೋಡೋಣ. ಈ ರೀತಿ ಇದೆ ನೋಡ್ರಿ. ಡೇರಿಯ ಎತ್ತರ ಹೆಚ್ಚಾಗಿರಲಿ, ಡೇರಿಯ ಪಾದದ ತ್ರಿಜ್ಯ R ಆಗಿರಲಿ, ಹಗ್ಗದ ಉದ್ದ X ಆಗಿರಲಿ, ಆ ಶಂಕುವಿನ ಪಾದದಿಂದ ಗೂಟಕ್ಕಿರುವ ದೂರ Y ಆಗಿರಲಿ. ಒಂದೊಂದು ನೋಡ್ಕೊತಗೋಣ. ಮೊದಲಿಗೆ ಏನು ಮಾಡೋಣ ರೀ, ಒಂದೊಂದು ತ್ರಿಭುಜ ತೊಗೊಳ್ಳೋಣ. ಯಾವುದು ತೊಗೊಳ್ಳೋಣ ಅಂದರೆ, ಒಂದನೇದು ಯಾವುದು ತ್ರಿಭುಜ ABCಯಲ್ಲಿ ಕೋನ C = 60 ಡಿಗ್ರಿ ಇದೆ. ಹಾಗಾದರೆ ಇದು ಅಭಿಮುಖ ಬಾಹು ಆಯಿತು, ಇದು ಪಾರ್ಶ್ವ ಬಾಹು, ಇದು ವಿಕರ್ಣ. ಹಾಗಾದರೆ ನೋಡೋಣ ಏನು, ಸೈನ್ 60 ಡಿಗ್ರಿ = ಅಭಿಮುಖ ಬಾಹು ಯಾವುದು AB, ವಿಕರ್ಣ ಯಾವುದು AC. ಸೈನ್ 60 ಏನು ಕೊಟ್ಟಿದ್ದಾನೆ ರೀ, √3/2 ಅಂತ ಇದೆ. AB ಗೊತ್ತಿಲ್ಲ H, AC ಎಷ್ಟಿದ್ರೆ 8 ಇದೆ. 2 1 2 4. 4 × √3 4 √3 ಮೀಟರ್ = H. ಹಾಗಾದರೆ ನಮಗೆ H ವ್ಯಾಲ್ಯೂ ಸಿಕ್ತು. ಅದೇ ರೀತಿಯಾಗಿ ನಾವು ಕಾಸ್ ತೊಗೋಬೋದು, ಇಲ್ಲ ಟ್ಯಾನ್ ತೊಗೋಬೋದು. ಇನ್ನು ಎರಡನೇದ್ದು ಟ್ಯಾನ್ 60 = ಅಭಿಮುಖ / ಪಾರ್ಶ್ವ. ಹಾಗಾದರೆ AB / BC. ಟ್ಯಾನ್ 60 √3. AB ಅಂದರೆ ಎತ್ತರ ಎಷ್ಟೈತಿ, 4 √3. BC ಅಂದರೆ ಏನು ರೀ, ತ್ರಿಜ್ಯ. √3 ಕ್ಯಾನ್ಸಲ್ ಆಗ್ತದೆ ರೀ. 1 × R, R = 4 ಮೀಟರ್. ಹಾಗಾದರೆ ತ್ರಿಜ್ಯ ಎಷ್ಟು ಮೀಟರ್ ಆಯಿತು, 4 ಮೀಟರ್ ಆಯಿತು. ಇನ್ನು ಅದೇ ರೀತಿಯಾಗಿ ಯಾವ ದೊಡ್ಡ ತ್ರಿಭುಜ ತೆಗೆದುಕೊಳ್ತಾ ಇದೆ ಅಂದರೆ, ದೊಡ್ಡ ತ್ರಿಭುಜ ತೆಗೆದುಕೊಳ್ತಾ. ಯಾವ ತ್ರಿಭುಜ ತಗೋತೀನಿ ಅಂದರೆ, ತ್ರಿಭುಜ ABDಯಲ್ಲಿ ಕೋನ D = 30 ಡಿಗ್ರಿ. ಹಾಗಾದರೆ ಇದು ಅಭಿಮುಖ ಆಯಿತು, ಇದು ಪಾರ್ಶ್ವ ಆಯಿತು, ಇದು ವಿಕರ್ಣ ಆಯಿತು. ಹಾಗಾದರೆ ಸೈನ್ 30 ಡಿಗ್ರಿ = ಅಭಿಮುಖ AB / ವಿಕರ್ಣ AD. ಸೈನ್ 30 1/2. AB 4 √3 / AD. ಓರೆ ಗುಣಾಕಾರ 1 × AD, AD = 2 4 8 √3 ಮೀಟರ್. ಹಾಗಾದರೆ AD ಅಂದರೆ X ವ್ಯಾಲ್ಯೂ ಸಿಕ್ತು, ಏನು 8 √3 ಮೀಟರ್. ಇನ್ನು ಅದೇ ರೀತಿಯಾಗಿ ಏನು ತಗೊಳ್ಳೋಣ ಅಂದರೆ, Y ವ್ಯಾಲ್ಯೂ ಕಂಡುಹಿಡಬೇಕು. ಟ್ಯಾನ್ 30 ಡಿಗ್ರಿ = 4ನೇದು ಅಭಿಮುಖ / ಪಾರ್ಶ್ವ ಯಾವುದ್ರಿ, BD. ಟ್ಯಾನ್ 30 1/√3. AB 4 √3 / BD. 1 ಓರೆ ಗುಣಾಕಾರ 1 × BD 4 × √3 × √3. √3 × √3 √9 ಆಗುತ್ತೆ. 9ರ ವರ್ಗಮೂಲ 3. ಹಾಗಾದರೆ BD =
4 ಇಂಟು 3 12 ಸೆಂಟಿಮೀಟರ್. ಹಾಗಾದರೆ ಬಿ ಡಿ 12 ಆಗೈತಿ. ನಾವು ಕಂಡುಹಿಡಿಬೇಕು ಯಾವುದು? ಡಿ ಸಿ. ಹಾಗಾದರೆ ಡಿ ಸಿ ಬಿ ಡಿ ಮೈನಸ್ ಬಿ ಸಿ. ಬಿ ಡಿ ಒಳಗಡೆ ಬಿ ಸಿ ತೆಗೆದ್ರೆ ಡಿ ಸಿ ಅಥವಾ ಸಿ ಡಿ ಸಿಗುತ್ತೆ. ಹಾಗಾದರೆ 12ರಲ್ಲಿ 4 ತೆಗೆದ್ರೆ ಎಷ್ಟು ಉಳಿಯುತ್ತದೆ? 8 ಮೀಟರ್. ಹಾಗಾದರೆ ವಾಯ್ ವ್ಯಾಲ್ಯೂ ಎಷ್ಟು ಮೀಟ್ರ್ ಅಂದಂಗಾಯಿತು? 8 ಮೀಟರ್. ಈ ರೀತಿಯಾಗಿ ಸುಲಭವಾಗಿ ಸಮಸ್ಯೆಯನ್ನು ಬಿಡಿಸ್ಬೋದು. 36ನೇ ಪ್ರಶ್ನೆ ಈ ರೀತಿ ಇದೆ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ 90. ಶ್ರೇಣಿಯ 4ನೇ ಪದ ಮೊದಲ 2 ಪದಗಳ ಮೊತ್ತಕ್ಕಿಂತ 3 ಹೆಚ್ಚಾಗಿದೆ. ನೋಡ್ರಿ, 6 ಪದಗಳ ಮೊತ್ತ A1, A2, A3, A4, A5, A6 ಎಷ್ಟು? 90 ಬರ್ದೇವಿ. ಹಾಗಾದರೆ A1 ಅಂದ್ರೆ A, A2 ಅಂದ್ರೆ A ಪ್ಲಸ್ ಡಿ, A3 ಅಂದ್ರೆ A ಪ್ಲಸ್ 2D, A4 ಅಂದ್ರೆ A ಪ್ಲಸ್ 3D, A5 ಅಂದ್ರೆ A ಪ್ಲಸ್ 4D, A6 ಅಂದರೆ A ಪ್ಲಸ್ 5D = 90. 1 2 3 4 5 6 6A ಪ್ಲಸ್ 1 2 3 3 3 6 6 4 10 1 5 15D = ಎಷ್ಟಾಯ್ತು ರೀ? 90 ಆಯಿತು. ಸೊ ಇದನ್ನು ಏನು ಮಾಡಿಬಿಡೋಣ? ಡಿವೈಡೆಡ್ ಬೈ 3 ಮಾಡಿಬಿಡೋಣ. ಮತ್ತು ಸರಳ ಆಗ್ತದ. 3 2 6, 3 5 15, 3 30 90. ಇದನ್ನು ಸಮೀಕರಣ 1 ಅಂತ ಕರೆಯೋಣ. ಇನ್ನು 4ನೇ ಪದ A4 ಮೊದಲ 2 ಪದಗಳ ಮೊತ್ತ A1 ಪ್ಲಸ್ A2 3 ಹೆಚ್ಚು. A4 A ಪ್ಲಸ್ 3D, A1 A, A2 A ಪ್ಲಸ್ ಡಿ ಪ್ಲಸ್ 3 ಪ್ಲಸ್ ಎ ತೆಗೆದು ಬಿಡೋಣ. 3D ಇಲ್ಲೇ ಇಟ್ಕೊಳ್ಳೋಣ. ಪ್ಲಸ್ ಡಿ ಕಡೆ ಬಂದರೆ ಮೈನಸ್ ಡಿ = A ಪ್ಲಸ್ 3. 3D ಒಳಗಡೆ ಡಿ ಹೋದ್ರೆ 2D = A ಪ್ಲಸ್ 3. 2D ಇಲ್ಲೇ ಇಟ್ಕೊಳ್ಳೋಣ. ಪ್ಲಸ್ 3 ಕಡೆ ಬಂದರೆ ಮೈನಸ್ 3 = A. ಎ ವ್ಯಾಲ್ಯೂ ಸಿಕ್ತು. ಸೊ ಎ ವ್ಯಾಲ್ಯೂವನ್ನು ಸಮೀಕರಣ 1ರಲ್ಲಿ ಹಾಕೋಣ. ಏನೈತಿ ಸಮೀಕರಣ 1ರಲ್ಲಿ? 2A ಪ್ಲಸ್ 5D = 30. 2A ಅಂದ್ರೆ 2D ಮೈನಸ್ 3 ಪ್ಲಸ್ 5D = 30. 2 4 2 4D ಮೈನಸ್ 2 3 6 ಪ್ಲಸ್ 5D = 30. 4D ಪ್ಲಸ್ 5D 9D = 30 ಪ್ಲಸ್ ಮೈನಸ್ 6 ಕಡೆದ್ರೆ ಪ್ಲಸ್ 6 ಆಗುತ್ತೆ. 9D = 30 ಪ್ಲಸ್ 6 36, 3 1 3 4. ಸೊ ಡಿ = ಎಷ್ಟಾಯ್ತು ರೀ? 4 ಆಯಿತು. ಇನ್ನು ಸಮೀಕರಣ 2ರಲ್ಲಿ ಡಿ ವ್ಯಾಲ್ಯೂ ಹಾಕೋಣ. ಏನೈತಿ? 2D ಮೈನಸ್ 3 = A ಹತ್ತಿದೆ. 4 ಮೈನಸ್ 3 = A. 8 ಮೈನಸ್ 3 = A. 8ರಲ್ಲಿ 3 ಹೋದರೆ 5 = A. ಸೊ ಎ ವ್ಯಾಲ್ಯೂ ಎಷ್ಟು ಬಂತು? 5 ಬಂತು. ಇನ್ನು ಮೊದಲನೇ ಪದ ಕಂಡಿಡಿ ಅಂದಿದ. ಮೊದಲನೇ ಪದ ಕಂಡಿಡಿದೇವಿ. ಇನ್ನು ಸಮಾಂತರ ಶ್ರೇಣಿ ಬರೆಯೋಣ. ನಾನು ಸಮಾಂತರ ಶ್ರೇಣಿಯನ್ನು ಬರೆಯೋಣ. ಮೊದಲನೇ ಪದ 5, ಎರಡನೇ ಪದ 9, ಮೂರನೇ ಪದ 13, ನಾಲ್ಕನೇ ಪದ 17 ಡ್ಯಾಶ್ ಡ್ಯಾಶ್. ಈ ರೀತಿಯಾಗಿ ಸುಲಭವಾಗಿ ನಾವೇನು ಮಾಡ್ಬೋದು ಅಂದರೆ ಸಮಸ್ಯೆಯನ್ನು ಬಿಡಿಸ್ಬೋದು. 36ನೇ ಪ್ರಶ್ನೆ ಅಥವಾ ಕ್ವಶನ್. ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 4ರಷ್ಟಿದೆ. 2ನೇ ಪದದ 4ರಷ್ಟಿದೆ. ಹಾಗಾದರೆ ಬರ್ಕೊಂಬಿಡೋಣ ಸಣ್ಣಗೆ. 7ನೇ ಪದವು 2ನೇ ಪದದ ಎಷ್ಟರಷ್ಟು? 4ರಷ್ಟು. ಅದೇ ರೀತಿ ಮತ್ತು 12ನೇ ಪದವು 4ನೇ ಪದದ 12ನೇ ಪದವು
ನಾಲ್ಕನೇ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚು, ಮೂರರಷ್ಟಕ್ಕಿಂತ ಎರಡು ಹೆಚ್ಚು ಆಗಿದೆ. ಈ ಶ್ರೇಣಿಯ 30 ಪದಗಳಿದ್ದರೆ ಶ್ರೇಣಿಯ ಕೊನೆಯ 3 ಪದ ಕಂಡುಹಿಡಿಯಿರಿ. ಹಾಗಾದ್ರೆ ನೋಡ್ರಿ, A7 A ಪ್ಲಸ್ 6D, A2 A ಪ್ಲಸ್ D ಇಂಟು 4, A ಪ್ಲಸ್ 6D ಈಕ್ವಲ್ ಟು 4A ಪ್ಲಸ್ 4D. 6D ಲೇಟ್ಗಳನ್ನು ಪ್ಲಸ್ 4D ಕಡೆ ಬಂದರೆ ಮೈನಸ್ 4D, 4A ಮೈನಸ್ ಎ. 6D ಒಳಗಡೆ 4 ಹೋದರೆ 2D ಈಕ್ವಲ್ ಟು 3A. ಡಿ ಈಕ್ವಲ್ ಟು 3A ಬಾಗ್ಲೆ 2 ಅಂತ ಬರಿಬೋದು, ತಪ್ಪೇನಿಲ್ಲ. ಅದೇ ರೀತಿಯಾಗಿ A ಪ್ಲಸ್ 11D ಇಂಟು ಬ್ರಕೆಟ್ A ಪ್ಲಸ್ 3D ಇಂಟು 3 ಪ್ಲಸ್ 2. A ಪ್ಲಸ್ 11D ಈಕ್ವಲ್ ಟು 3A ಪ್ಲಸ್ 9D ಪ್ಲಸ್ 2. 11D ಇಲ್ಲೇಟುಗಳನ್ನು ಮೈನಸ್ 9D ಈ ಕಡೆ ಬರ್ತಾ ಇದೆ, ಪ್ಲಸ್ ಎ ಇಲ್ಲೇ ಇರಲಿ, ಮೈನಸ್ ಎ ಈ ಕಡೆ ಬರುತ್ತಾ, ಪ್ಲಸ್ 2. 9ರಲ್ಲಿ 11 ಹೋದರೆ 11ರಲ್ಲಿ 9 ಹೋದರೆ 2D ಈಕ್ವಲ್ ಟು 2A ಪ್ಲಸ್ 2. ಇನ್ನು ನಾವಿಲ್ಲಿ ಡಿ ವ್ಯಾಲ್ಯೂ ಹಾಕೋಣ, 2 ಹಾಗೆ ಬರ್ಕೊಳ್ಳೋಣ. ಡಿ ಅಂದರೆ ಏನೈತಿ, 3A ಬಾಗ್ಲೆ 2, ಈ 2 ಕ್ಯಾನ್ಸಲ್ ಆಗುತ್ತೆ. 2A ಪ್ಲಸ್ 2, 3A ಪ್ಲಸ್ 2A ಕಡೆ ಬಂದರೆ ಮೈನಸ್ 2A ಈಕ್ವಲ್ ಟು 2. 3 2 ಹೋದರೆ ಎ ಈಕ್ವಲ್ ಟು ಎಷ್ಟು ಬತ್ತು, 2 ಬತ್ತು. ಹಾಗಾದರೆ ಡಿ ಈಕ್ವಲ್ ಟು 3 ಇಂಟು 2 ಭಾಗಲೆ 2, 2 ಒಂದಲೇ 2 ಒಂದಲೇ, ಡಿ ಈಕ್ವಲ್ ಟು ಎಷ್ಟು ಬತ್ತು ರೀ, 3 ಬತ್ತು. ಹಾಗಾದರೆ ಎಷ್ಟು ಪದ ಅದಾವ ತಿಳಿಯೋಣ, 30 ಪದ ಅದಾವ. ಏನು ಮಾಡೋಣ, ಉಲ್ಟಾತ್ ಕೇಳ್ಯಾನ. ಹಾಗಾದರೆ 30ನೇ ಪದ A 30 ಈಕ್ವಲ್ ಟು A ಪ್ಲಸ್ 29D. ಎ ಅಂದರೆ ಎಷ್ಟಾಗತ್ತೆ ರೀ, 2 ಪ್ಲಸ್ 29 ಇಂಟು 3. ಎರಡು ಪ್ಲಸ್ 87 ಈಕ್ವಲ್ ಟು ಎಷ್ಟಾಯ್ತು ರೀ, ಇದು 89 ಆಯಿತು. ಇನ್ನು 29ನೇ ಪದ ಸಾಮಾನ್ಯ ವ್ಯತ್ಯಾಸ ತೆಗೆದುಬಿಡೋಣ. 89ರಲ್ಲಿ 3 ತೆಗೆದುಬಿಟ್ರೆ ಎಷ್ಟು ಹೋಗುತ್ತೆ, 86. 28ನೇ ಪದ 86ರಲ್ಲಿ ಸಾಮಾನ್ಯ ವ್ಯತ್ಯಾಸ 3 ತೆಗೆದುಬಿಟ್ರೆ ಸಾಕು, 28ನೇ ಪದ ಸಿಗ್ತದೆ. 27ನೇ ಪದನೂ ಸಿಗ್ತದೆ. ಹೆಂಗೆ, 28ರಲ್ಲಿ ಸಾಮಾನ್ಯ ವ್ಯತ್ಯಾಸ ತೆಗೆದುಬಿಟ್ರಿ ಎಷ್ಟು ಉಳಿತದ್ರಿ, 80. ಈ ರೀತಿಯಾಗಿ ನಾವೇನು ಮಾಡ್ಬೋದು ರೀ, ಸಮಸ್ಯೆಯನ್ನು ಬಿಡಿಸ್ಬೋದು. 37ನೇ ಕ್ವಶನ್ ನೋಡ್ರಿ, 2x ಪ್ಲಸ್ y ಈಕ್ವಲ್ ಟು 6. ನಾವಿಲ್ಲಿ ಬರಿತೇವೆ, ಬಾಕ್ಸ್ ಹಾಕುವ ಹೊತ್ನಾಗ ಬೆಲೆ ಚೇಂಜ್ ಮಾಡ್ತಾ ಇದ್ದೇವೆ. ಈ ರೀತಿ ಮಾಡಬಾರ್ದು ರೀ, ಇಲ್ಲ ಸಮೀಕರಣ ಚೇಂಜ್ ಮಾಡ್ಕೊಬಿಡ್ತೇವೆ. x 0 0, x 0 ಆದರೆ ಮುಚ್ಚಿಬಿಡೋಣ, ಬರೀ y 2 ಕಡೆ ಪ್ಲಸ್ ಐತಿ, ಪ್ಲಸ್ ಆಗುತ್ತಾ. y 0 ಆದರೆ y ಮುಚ್ಚಿಬಿಡೋಣ, 2 ಕಡೆ ಪ್ಲಸ್ ಐತಿ, 2 ಎಷ್ಟಲೇ 6, 2 3ಲೇ 6. ಇಲ್ಲಿ ಎಕ್ಸ್ 6 y 6 ಆಗ್ಯದಪ್ಪ ಅಂದ್ರೆ ಮೇಲ್ಭಾಗದಲ್ಲಿ ಬರ್ತದ, ಎಕ್ಸ್ 3 ಆಗ್ಯದಪ್ಪ ಅಂದ್ರೆ ಅಡ್ಡಲ್ಲ, ಇದು ಲಂಬ ರೇಖೆ, ಇದು ಕ್ಷಿತಿಜ ರೇಖೆ. ಅದೇ ರೀತಿ ಎಕ್ಸ್ ಪ್ಲಸ್ y ಈಕ್ವಲ್ ಟು 5. ನೋಡ್ರಿ ಇಲ್ಲಿ 5 ಅಂತ ಇರ್ತೈತಿ, ನಾವು ಪೇಪರ್ದಾಗ ಬರ್ಕೊಳ್ಳೋ ಹೊತ್ನಾಗ 6 ಅಂತ ಬರ್ಕೊಂಡ್ಬಿಡ್ತೇವೆ ಅವಸರಲ್ಲೇ. ಅದಕ್ಕೆ ಅವಸರ ಮಾಡಬಾರ್ದು. ಸೊ 4 ಅಂಕದ ಪ್ರಶ್ನೆ ಸ್ವಲ್ಪ ವಿಚಾರ ಮಾಡಿ ಬರ್ಕೊಳಕ್ತಾ ಹೋಗಬೇಕು. ಸರಳವಾಗಿರುವಂಥ ಪ್ರಶ್ನೆ. 0 0, ಎಕ್ಸ್ 0 ಮುಚ್ಚಿಬಿಡೋಣ, y 5, y 0 y ಮುಚ್ಚಿಬಿಡೋಣ, ಎಕ್ಸ್ 5. ಇವು ಎರಡು ಗುರುತಿಸಿದ ಮೇಲೆ ನಾವೇನು ಮಾಡಬೇಕು, ಅವು ಎಲ್ಲಿ ಛೇದಿಸ್ತಾವ ಅಂತೇಳಿ ನೋಡ್ಕೊಂಡು ಛೇದಿಸುವ ಬಿಂದುವನ್ನು ಏನು ಮಾಡಬೇಕು, ಬರಿಬೇಕಾಗುತ್ತಾ. ಸೊ ನಾನು ಹೇಳಿರುವಂಥ ವಿಷಯ ನಿಮ್ಗೆ ಲೈಕ್ ಆಗ್ತಿತ್ತು ಅಂದರೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿರಿ. ಇನ್ನೂ
ಉತ್ತಮ ರೀತಿ ಹೇಳೋದಕ್ಕೆ ಕಮೆಂಟನ್ನು ಮಾಡಿ ಹೇಳ್ತಾ ಇವತ್ತಿನ ಅವಧಿ ಮುಗಿಸ್ತಾ ಇದ್ದಾನೆ.